ಬಚ್ಚೋ, ಇದು ಪ್ರಾಜೆಕ್ಟ್ ಮೇಜ್. ನೀವೆಲ್ಲರೂ ಈ ಭೂಮಿಯಲ್ಲಿ ಬೆಳೆನ ಬೆಳಿಬೇಕಾಗತ್ತೆ. ನೀವೇ ಸ್ವತಃ ಕೈಯಿಂದ ಹೋಗಿ ಬೀಜನ ಬಿತ್ತಬೇಕು, ಅದನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಬೇಕು, ಅದನ್ನ ದೊಡ್ಡದು ಮಾಡಬೇಕು. ಯಾರ ಬೆಳೆ ಚೆನ್ನಾಗಿ ಬೆಳೆಯುತ್ತೋ ಅವರಿಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತೆ. ಮೊದಲನೇ ಬಹುಮಾನ ನನಗೆ ಸಿಗೋದು. ನಾನು ಎಲ್ರಿಗಿಂತ ಕಾಸ್ಟ್ಲಿ ಆದ ಗೊಬ್ಬರ ಹಾಕ್ತೀನಿ. ನನ್ನ ಅಪ್ಪನ ಹತ್ರ ತುಂಬಾ ದುಡ್ಡಿದೆ. ಅದು ಬೆಳೆ ಬೆಳೆದು ದೊಡ್ಡದಾದ್ಮೇಲೆ ಗೊತ್ತಾಗತ್ತೆ ಪ್ರೀತಿಯ ಮಗು. ನೀವಿನ್ನು ಶುರು ಮಾಡ್ಕೊಳ್ಳಿ ಮಕ್ಕಳ. ಆಲ್ ದ ಬೆಸ್ಟ್, ಟೇಕ್ ಕೇರ್. ಮೊದಲು ನಾನೇ ನೀರ್ ಹಾಕ್ತೀನಿ ನನ್ನ ಗಿಡಗಳಿಗೆ. ನನ್ನ ಗಿಡಗಳು ತುಂಬಾ ಚೆನ್ನಾಗಿರುತ್ತೆ. ಇದೇನ್ ಜಾದು ಆಗ್ತಾ ಇದೆ? ವೀರ್ 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 ಎಲ್ಲಿದ್ಯಾ? ವೀರ್ ವೀರ್ ನೋಡು, ನೀನೇನೋ ಜಾದು ಮಾಡಿದ್ಯಾ. ನಾನ್ ನನ್ ಗಿಡಕ್ಕೆ ನೀರ್ ಹಾಕಿದ್ರು ನಿನ್ ಗಿಡದ ಹತ್ರ ಹೋಗ್ತಾ ಇದೆ. ಬಂಟಿ, ನೀನು ಖಂಡಿತವಾಗ್ಲೂ ತಪ್ಪು ತಿಳ್ಕೊಂಡಿರ್ಬೇಕು. ಓಕೆ ಬಾಯ್. ನನ್ನ ಹತ್ರನೂ ಯಾವಾಗ್ಲೂ ಹೀಗೆ ಆಗಾಗುತ್ತೆ. ವೀರ್, ಈ ಗಿಡಗಳನ್ನ ಈ ಪಕ್ಷಿ ಮತ್ತೆ ಕಾಗೆಗಳಿಂದ ಕಾಪಾಡೋದಕ್ಕೆ ಈ ಸ್ಕೇರ್ ಕ್ರೋ ಹಾಕ್ತಾರೆ. ಬಿಟ್ಟು ಬಿಡು, ನಿನಗೆ ಸ್ಕೇರ್ ಕ್ರೋ ಅಂದ್ರೆ ಏನು ಅಂತಾನು ಗೊತ್ತಿರಲ್ಲ. ನಿನಗೆ ಹೇಳೇನ್ ಪ್ರಯೋಜನ? ನಾವು ಸ್ಕೇರ್ ಕ್ರೋ ತಗೊಂಬಂದಿದೀವಿ. ಅದು ಇಲ್ಲೇ ರೋಡ್ ಸೈಡ್ ಹತ್ರ ಇದೆ. ಬಾ ಇಮ್ಲಿ, ನಮ್ಮ ಸ್ಕೇರ್ ಕ್ರೋನ ತಗೊಂಬರೋಣ. ಯಾವಾಗ ಈ ವೀರು ತಮಾಷೆ ಮಾಡ್ತಾನೋ ಆಗ ನನ್ಗೆ ಕೋಪ ಬರುತ್ತೆ. ಮತ್ತೆ ನನ್ಗೆ ಕೋಪ ಬಂದಾಗ ಆಗತ್ತೆ ನಾನ್ ಜಾದೂ ಮಾಡ್ತೀನಿ. ಇದು ಹೇಗ್ ಸಾಧ್ಯ? ನಾನು ಗಿಡಗಳನ್ನ ಬೆಳೆಸಿದ್ದೆ, ಆದ್ರೆ ಈಗ ಅದು ಹಾವಾಗಿದೆ. ಲಾಲಿಪಾಪ್ ಹಾವಲ್ಲ, ಅದು ಲಾಲಿಪಾಪ್. ನನ್ನ ಜಾಗದಲ್ಲಿ ಲಾಲಿಪಾಪ್ ಕಡೆ ಬೆಳೆದಿವೆ. ಲಾಲಿಪಾಪ್, ನಾನು ಮಹಾನುಭಾವ, ಸರ್ವ ಶಕ್ತಿಯನ್ನು ಹೊಂದಿರೋನು. ಮಾಸ್ ಮಾಸ್ ಜೇಡ, ಮಾಸ್ ಮಾಸ್ ಜೇಡ. ಇದು ಜೇಡ ಅಲ್ಲ ಮತ್ತು ನಾನು ಮಾಸ್ ಅಲ್ಲ. ನಾನು ಬಾಸ್ ಮತ್ತಿದು ಜೇಡ, ದ ಜಾಯಿಂಟ್ ಸ್ಪೈಡರ್ ರೋಬೋಟ್. ನೀನಿದ್ರಲ್ಲಿ ಕುತ್ಕೊಂಡು ವೀರ್ನ ಮೇಲೆ ಜೇಡ್ರ ಬಲೆನ ಹಾಕ್ಬಿಟ್ಟು ಅದ್ರಲ್ಲಿ ಅವನ್ನ ಸುತ್ತಬಿಟ್ಟು ನೆಲದ ಮೇಲೆ ಎಳ್ಕೊಂತ ಅವನ್ನ ಇಲ್ಲಿ ಕರ್ಕೊಂಬಾ. Boss, you are genius. You are super duper genius. She is right, boss. She is right. ಟಿಂಬಕ್ಟು ಬೇಡ. ಸಾರಿ ಬಾಸ್, ಸಾರಿ.
ಅಲ್ಲೋಡಿ ಎಷ್ಟು ದೊಡ್ಡ ಸ್ಪೈಡರ್. ಕಬಡ್ಡಿ. ಅದೊಂದು UFO ತರ ಕಾಣಿಸ್ತಿದೆ. ಜಂಗಲ್ ಹತ್ರ ಹೋಗಿ ಲ್ಯಾಂಡ್ ಆಗ್ತಾ ಇದೆ. ನಾನು ಹೋಗಿ ನೋಡ್ತೀನಿ. ಈ UFO ಅಂದ್ರೆ ಏನು? ಇದ್ರ ಅರ್ಥ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್. ಯಾವಾಗ ಬೇರೆ ಪ್ಲಾನೆಟ್ ಅವರು ಅವ್ರ ಸ್ಪೇಸ್ ಶಿಪ್ ಅಲ್ಲಿ ಇಲ್ಲಿಗೆ ಬರ್ತಾರೋ ಆ ಸ್ಪೇಸ್ ಶಿಪ್ ನ ನಾವು UFO ಅಂತ ಕರಿತೀವಿ. ರೋಬೋ ಬಾಯ್ ಸೂಟ್ ಆನ್. ರೋಬೋ ಬಾಯ್ ಸೂಟ್ ಆನ್. ಏನ್ ತಿಂತೀರಾ ನೀವು? ಅಲ್ಲ ನೋಡಿ, ಅದೊಂದು UFO. ಬನ್ನಿ ನೋಡೋಣ. ಬನ್ನಿ. ಇಲ್ಲೇ ಇರು, ನಾವು ನಿನ್ನನ್ನ ಮತ್ತೆ ಬಂದು ಕರ್ಕೊಂಡು ಹೋಗ್ತೀವಿ. ಅಲ್ಲೋಡು, ಒಂದು ಚಿಕ್ಕ ಏಲಿಯನ್. ಬನ್ನಿ ಹಿಡಿಯೋಣ. ಇದೀಗ ನನ್ನ ಏಲಿಯನ್. ಅದನ್ನ ಬಿಟ್ಬಿಡು. ರೋಬೋ ಬಾಯ್ ನೋಡು, ನಾನೊಂದು ಏಲಿಯನ್ ಹಿಡ್ದಿದ್ದೀನಿ. ಏಲಿಯನ್ ಎಷ್ಟು ಕ್ಯೂಟ್ ಆಗಿದೆಲ್ಲ. ನಾನು ಇದನ್ನ ಇಡೀ ಜಗತ್ತಿಗೆ ತೋರಿಸಿ ಫೇಮಸ್ ಆಗ್ತೀನಿ. ನಾನು ಹೇಳಿದ್ದು ಅವನ್ನ ಬಿಡು, ಅದನ್ನ ಹೋಗಕ್ ಬಿಡು. ಯಾವ್ದಾದ್ರು ಒಂದು ದೊಡ್ಡ ಪ್ರಾಣಿ ನಿನ್ನ ಹಿಡ್ಕೊಂಡ್ರೆ ನಿನಗೆ ಹೇಗನ್ಸುತ್ತೆ? ಭಯ ಆಗಲ್ವಾ? ನನಗೆ ಬಹಳ ಖುಷಿ ಆಗುತ್ತೆ. ಈಗ ನನ್ನ ಕ್ಷಮಿಸ್ಬೋದಾ ನೀನು? ನನಗೆ ತುಂಬಾ ಕೆಲ್ಸ ಇದೆ. ನೀನ್ ಹೋಗಿ ಸಮಾಜ ಸೇವೆ ಮಾಡು. ಯಾವ್ದಾದ್ರು ಜಾನುವಾರು ಹತ್ರ ಅವ್ರು ಸಿಕ್ಕಾಕೊಂಡ್ರೆ ಅವ್ರಿಗೆ ಒಳ್ಳೇದನ್ಸತ್ತಾ? ಗೊತ್ತಿದೆ ನಾ ಟಿಂಬಕ್ಟು, ಈ ಹೀಟಿಂಗ್ ಗೆಜೆಟ್ ನಲ್ಲಿ ತಾಪಮಾನನ 2000 ಡಿಗ್ರಿವರೆಗೂ ಅಡ್ಜಸ್ಟ್ ಮಾಡಬಹುದು. ನನ್ ಅರ್ಥ ಆಯ್ತು. ಫುರ್ಸತ್ಗಂಜ್ ಟೆಂಪರೇಚರ್ ಏರ್ಸಿ ನೀವು AC ಮತ್ತೆ ಕೂಲರ್ನ ಮಾರ್ಬೇಕಂತಿದ್ದೀರಾ? ಆದ್ರೆ ಬಾಸ್ ನಾನು ಐಸ್ ಕ್ರೀಮ್ ಮಾರ್ತೀನಿ. ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ನನ್ ಮಗನೇ, ನಾನಿದನ್ನ ಫುರ್ಸತ್ಗಂಜ್ನ ಹಿಂದೆ ಇರೋ ವಾಲ್ಕೆನೋದಲ್ಲಿ ಅದರ ಕೆಳಗೆ ಮತ್ತೆ ಒಳಗೆ ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ಜ್ವಾಲಾಮುಖಿ ಸ್ಫೋಟ ಆಗೋದಕ್ಕೆ 1100 ಡಿಗ್ರಿ ಸೆಂಟಿಗ್ರೇಟೇ ಸಾಕಾಗುತ್ತೆ. ನಾನಿದನ್ನ 2000 ಡಿಗ್ರಿವರೆಗೂ ಹೆಚ್ಚಿಗೆ ಮಾಡ್ಬಿಡ್ತೀನಿ. ಮತ್ತಾಮೇಲೆ ಪೂರ್ತಿ ಫುರ್ಸತ್ಗಂಜ್ ಜ್ವಾಲಾಮುಖಿಯ ಲಾವಾರಸದಲ್ಲಿ ಬಿದ್ದು ನಾಶ ಆಗ್ಬಿಡುತ್ತೆ. ಮತ್ತದ್ರ ಜೊತೆಯಲ್ಲಿ ವೀರ್ ಕೂಡ ನಾಶ ಆಗ್ಬಿಡ್ತಾನೆ. Meow. You are genius, boss. Super duper genius. She is right, boss. She is right. ನೋಡಿದನ, ಇದೇ ಆ ವಾಲ್ಕೆನೋ. ಫುರ್ಸತ್ಗಂಜ್ನ ಹಿಂದೆ ಇರೋದಿದೇನೆ. ಇದು ಟನಲ್. ನೀನ್ ಈ ಟನಲ್ ಒಳಗಡೆ ಹೋಗ್ಬಿಟ್ಟು ವಾಲ್ಕೆನೋ ಕೆಳಗಡೆ ನೀನು ಆ ಇನ್ಸ್ಟ್ರೂಮೆಂಟ್ ನ ಇಟ್ಬಿಡು. ಬಾಸ್, ಇಲ್ಲಿ ಶೆಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ನನಗನ್ಸುತ್ತೆ ನಮ್ಮ AC ಕೆಟ್ಟೋಗ್ಬಿಟ್ಟಿದೆ.
AC ಏನು ಕೆಟ್ಟೋಗಿಲ್ಲ ಬಾಸ್. ನಮ್ ಡೆನ್ ಕೂಡ ವಾಲ್ಕೆನೋ ಕೆಳಗಡೆ ಇದೆ. ಅಕಸ್ಮಾತ್ ಈ ವಾಲ್ಕೆನೋ ಸಿಡಿದ್ರೆ ಈ ಇನ್ಸ್ಟ್ರೂಮೆಂಟ್ ಪಕ್ಕಾ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನ ನೆನ್ಸ್ಕೊಂಡೇನೆ ನಾನು ಹೀಟಿಂಗ್ ಗ್ಯಾಜೆಟ್ ನ ಆನ್ ಮಾಡಿದ್ದೀನಿ ಬಾಸ್. ಆನ್ ಮಾಡ್ಬಿಟ್ಯಾ ನೀನು? ಟಿಂಬಕ್ಟು ಆ ಹೀಟಿಂಗ್ ಗ್ಯಾಜೆಟ್ ವಾಲ್ಕೆನೋ ಕೆಳಗಡೆ ಇಟ್ಬಿಟ್ಟು ಆನ್ ಮಾಡ್ತೇವೋ ಇಲ್ವೋ? ಆನ್ ಮಾಡಿದ್ದೀನಿ ಬಾಸ್. ನಿಮಗ್ ಗೊತ್ತೇ ಇದೆ ನಾನ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಈಗ ನನ್ನ ಸರ್ದಿ.